ನಮಸ್ಕಾರ ವೀಕ್ಷಕರೇ, ನಾ ಬರೆದ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಲಕ್ಷ್ಮೀ ಮಂಜುನಾಥ್. ಮನಸ್ಸನ್ನು ಒತ್ತೆಯಾಗಿಟ್ಟು ಕಥೆಯ 6ನೇ ಅಧ್ಯಾಯವಿದು. ಅಯ್ಯೋ ಸಹಿ, ನಾನು ಹೇಳ್ದೆ ತಾನೇ ನಿಂಗೆ, ಅಮ್ಮ ಇಲ್ಲ ನಾನು ಯಾರಾದರೂ ಜೊತೆಲಿರ್ತೀವಿ ಅಂತ. ಈಗ ನೋಡು ಎಂದ ಆತಿಥ್ಯ ಸಾಹಿತ್ಯಳನ್ನು ಮೇಲೆತ್ತಿ ಆಚೆ ಕರೆದುಕೊಂಡು ಬಂದವಳು ಗ್ಯಾಸ್ ಸ್ಟವ್ ಆಫ್ ಮಾಡಿ ಎಲ್ಲರೂ ಆಚೆ ಬಂದು ಬಾಗಿಲು ಲಾಕ್ ಮಾಡಿ ಅಡುಗೆ ಮನೆಯಲ್ಲಿ ಅಳವಡಿಸಿದ್ದ ಹೊಗೆ ನಿಯಂತ್ರಕ ಫ್ಯಾನ್ ಆನ್ ಮಾಡಿ ಸಮಾಧಾನದ ನಿಟ್ಟುಸಿರು ಬಿಡುತ್ತಾರೆ. ಸಾಹಿತ್ಯಳನ್ನು ನೋಡಿದರೆ ಅವಳು ಪೆಚ್ಚು ಮೊರೆ ಹಾಕಿ ನಿಂತವಳು, ಆಂಟಿ ಹಸಿವಾಗಿದೆ ನನಗೆ, ಊಟಕ್ಕೆ ಕೊಡಿ ಎಂದಾಗ ಆತಿಥ್ಯಳಿಗೆ ನಗುವೇ ಬಂದಿತ್ತು. ಆದರೂ ಕೂಡ ಸಹಿಸಿಕೊಂಡು, ಸರಿ ಹೀಗೆ ಊಟ ಮಾಡ್ತೀಯಾ ಇಲ್ಲ ಮುಖ ತೊಳೆದು ಮಾಡ್ತೀಯಾ ಎಂದಾಗ 10 ನಿಮಿಷ ಸ್ನಾನ ಮಾಡಿ ಬಂದು ಬಿಡ್ತೀನಿ ಎಂದು ಪಟಪಟನೆ ಮೆಟ್ಟಲು ಏರಿ ಬಂದವಳೆ ಸ್ನಾನಕ್ಕೆ ಓಡುತ್ತಾಳೆ ಸಾಹಿತ್ಯ. ಊಟಕ್ಕೆ ಸಂದೀಪ್ ಅವರು ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತಾಗ ಸ್ಪಂದನ ಅವರು ಊಟಕ್ಕೆ ಬಡಿಸಲು ನಿಲ್ಲುತ್ತಾರೆ. ಹೋದಷ್ಟೇ ವೇಗವಾಗಿ ಸ್ನಾನ ಮಾಡಿ ಬಂದ ಹೆಣ್ಣು ಊಟಕ್ಕೆ ಕುಳಿತಿದ್ದಳು. ವಾಹ್ ಆಂಟಿ, ಅದಂಥ ಟೇಸ್ಟಿ ಊಟ ಇದು, ಸೂಪರ್ ಎಂದು ಹೊಗಳುತ್ತಾ ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ಸಾಹಿತ್ಯಳನ್ನು ನೋಡಿ ಅವಳು ಮಾಡಿದ್ದ ಅವಾಂತರ ನೆನೆದು, ಅಮ್ಮ ಸಾಹಿತ್ಯ ಸ್ಪೆಷಲ್ ಫಿಶ್ ಫ್ರೈ ಇತ್ತಲ್ಲ, ಅದನ್ನು ಬಡಿಸಮ್ಮ ಎಂದು ಆತಿಥ್ಯ ತಮಾಷೆಯಾಗಿ ಹೇಳಿದಾಗ ಬೆಕ್ಕಿನ ಮರಿಯ ಹಾಗೆ ಮುಖ ಮಾಡಿದ ಹೆಣ್ಣು, ಅಯ್ಯೋ ಇರಲಿ ಬಿಡಿ ಆಂಟಿ, ಇದೇ ಸಾಕು, ಇದೇ ಊಟ ರುಚಿಯಾಗಿದೆ ಎಂದಾಗ ಎಲ್ಲರೂ ಬಿದ್ದು ಬಿದ್ದು ನಗಲು ಆರಂಭಿಸಿದ್ದರು. ಇಲ್ಲಿ ಸಂಜೆ ಹೊತ್ತಿಗೆ ಮೀಟಿಂಗ್ ಶುರು ಮಾಡಿದ್ದ ಅಮರ್ಥ್ಯ ಗಂಟೆ 9 ಆದರೂ ಇನ್ನೂ ಮುಗಿಸುವ ಸೂಚನೆ ಇಲ್ಲವೇ ಇಲ್ಲ. ಅಲ್ಲಿಗೆ ಬಂದ ಅವನ ಚಿಕ್ಕಮ್ಮ ದೇವಿಕಾ, ಛೋಟು ಇದೆಷ್ಟು ಬಾರಿ ನಿನ್ನ ಕರಿತಾ ಇರೋದು, ಬೇಗ ಎದ್ದು ಬರ್ತೀಯೋ ಇಲ್ವೋ, ನಿನಗೆ ಗೊತ್ತಿಲ್ವಾ ನಿನ್ನ ಜೊತೆಗೆ ಎಲ್ಲರೂ ಊಟ ಮಾಡೋದು ಅಂತ, ಮತ್ತು ಹೀಗೆ ಮಾಡಿದರೆ ಮನೆಗೆ ಬಂದು ಕೆಲಸ ಮಾಡ್ತೀಯಾ, ಬಾರೋ ಎಂದು ಕರೆದಾಗ, ಅಮ್ಮ ಪ್ಲೀಸ್ ಇನ್ನೂ 10 ನಿಮಿಷ ಮುಗಿಸಿ ಬಂದುಬಿಡ್ತೀನಿ ಎಂದು ಅವರನ್ನು ಕಳಿಸುತ್ತಾನೆ ಅಮರ್ಥ್ಯ. ಮತ್ತದೇ ಹಾಡು. ಈಗ ಬಂದಿದ್ದು ಕೌಸಲ್ಯ ಅವರು. ಅಮರ್, ಎಷ್ಟು ಹೊತ್ತು ಕಾಯಬೇಕು ನಿಂಗೆ, ಬೇಗ ಬಾಕಂದ, ಟೈಮ್ ಆಯಿತು, ಊಟ ಮಾಡು. ಒಂದು ಸಂಜೆಯಿಂದಲೇ ಬಂದು ಕೂತಿದ್ದೀಯಾ, ಇಲ್ಲೇ ಕಾಫಿ ಕೂಡ ಕುಡಿದೆ, ಊಟಕ್ಕೆ ಎದ್ದು ಬಾರಪ್ಪ ಎಂದಾಗ, ಅಮ್ಮ ಪ್ಲೀಸ್ ಇನ್ನೂ 10 ನಿಮಿಷ ಮಾತ್ರ, ಬಂದೇ ಬಿಟ್ಟೆ, ನೀವು ಊಟ ಮಾಡ್ತಾಯಿರಿ ನಾನು ಬಂದೆ ಎಂದವನು ಅವರನ್ನು ಕೂಡ ಅಲ್ಲಿಂದ ಕಳುಹಿಸಿ ಮತ್ತೆ ಕೆಲಸದಲ್ಲಿ ಮುಳುಗಿದ್ದ. ಆದರೆ 3ನೇ ಬಾರಿಗೆ ಬಂದಿದ್ದು ದುರ್ಗಾ. ಛೋಟು, ಊಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ, ಕೆಲಸ ನಾಳೆನೂ ಮಾಡಬಹುದು, ಈಗ ಸುಮ್ಮನೆ ಎದ್ದು ಬಂದರೆ ಸರಿ ಎಂದು ಕೈಕಟ್ಟಿ ಮುಖ ದಪ್ಪ ಮಾಡಿ ನೋಡಿದರೆ, ಎಷ್ಟೇ ಆಗಲಿ ಹೆತ್ತ ತಾಯಿ ಕೌಸಲ್ಯರಿಗಿಂತ ಇವನ 2ನೇ ತಾಯಿ ದುರ್ಗಾಳ ಮೇಲೆ ಪ್ರೀತಿ ಜಾಸ್ತಿ. ಅವರು ಹೇಳಿದ ಮಾತು ಇವನಿಗೆ ವೇದವಾಕ್ಯ. ಹಾಗಿರುವಾಗ ಅವರು ಕೋಪದಲ್ಲಿ ಕರೆದರೂ ಕೂಡ ಇವನು ಹೋಗದೇ ಇರಲು ಸಾಧ್ಯವೇ? ನೇರವಾಗಿ ಮೀಟಿಂಗ್ ನಾಳೆಗೆ ಮುಂದೂಡಿದವನು ಲ್ಯಾಪ್ಟಾಪ್ ತೆಗೆದಿಟ್ಟು ನಾಯಿ ಮರಿಯ ಹಾಗೆ ಅವರ ಹಿಂದೆ ಹೋಗುತ್ತಾನೆ. ಕೆಳಗೆ ಕುಳಿತಿದ್ದ ಎಲ್ಲರೂ ಶಂಖದಿಂದ ಬಂದರೇ ತೀರ್ಥ ಎಂದು ಜೋರಾಗಿಯೇ ಹೇಳಿಕೊಂಡಿದ್ದರು. ಹಣೆ ನೀವಿಕೊಳ್ಳುತ್ತಾ ಕೆಳಗೆ ಬಂದವನು ಅಲ್ಲೇ ಕುಳಿತಿದ್ದ ತನ್ನ ತಂಗಿ ಅನನ್ಯಳನ್ನು ಎತ್ತಿಕೊಂಡು ಮುದ್ದು ಮಾಡುತ್ತಾ ಟೇಬಲ್ ಮೇಲೆ ಕೂರಿಸಿಕೊಂಡು ತನ್ನ ತಟ್ಟೆಯಲ್ಲಿ ಅವಳಿಗೂ ಊಟ ಮಾಡಿಸುತ್ತಾ ಯಾರ ಕಡೆಯೂ ನೋಡದೆ ಸುಮ್ಮನೆ ಊಟ ಮುಗಿಸಿದ್ದ. ಅಲ್ಲೇ ಊಟ ಮಾಡುತ್ತಿದ್ದ ಶ್ರೀನಿವಾಸ್ ಅವರು, ಅಮರ್ಥ್ಯ, ನಾಳೆ 11 ಗಂಟೆಗೆ ಫಾರಿನ್ ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ಅವರಿಗೆ ನಮ್ಮ ಹೊಸದಾಗಿ ಮ್ಯಾನುಫ್ಯಾಕ್ಚರ್ ಆಗಿರುವ ಬ್ಯೂಟಿ ಪ್ರಾಡಕ್ಟ್ಗಳ ಬಗ್ಗೆ ಪರಿಚಯ ಮಾಡಿಸ್ಬೇಕು, ಮತ್ತು ಅದೇ ಪ್ರಾಡಕ್ಟ್ನ ಜಾಹೀರಾತಿಗೆ ಬೇಕಾದ ಸ್ಕ್ರಿಪ್ಟ್ ಏನಂತಂದರೆ ರೆಡಿ ಮಾಡ್ಕೋಬೇಕು, ಮಾಡೆಲ್ ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಡು, ಜೊತೆಗೆ ಎಲ್ಲ ಸ್ಟಾಫ್ಗೂ ಒಮ್ಮೆ ಗೆಟ್ ಟುಗೆದರ್ ಮಾಡಿ ನೆಕ್ಸ್ಟ್ ನಾವು ಮಾಡಬೇಕಾದ ಅಪ್ಡೇಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಮಾಡಿಬಿಡು. ನಾಳೆ ನಾಡಿದ್ದು ಅದೆಷ್ಟು ಕೆಲಸ ಮಾಡಬೇಕೋ ಮಾಡ್ಕೊ, ಅದರ ನಂತರ ಬೇರೆ ಪ್ಲ್ಯಾನ್ ಇದೆ ಎಂದಾಗ, ಏನಪ್ಪಾಜಿ ಅದು ಹೇಳಿ ಎಂದು ಕೇಳಿದರೆ, ಸಾರಿ ಮಗನೇ, ಇದನ್ನು ಮುಂಚಿತವಾಗಿ ಹೇಳೋ ಹಾಗಿಲ್ಲ, ಹೇಳಿದರೆ ಮತ್ತೆ ಏನಾದರೂ ಪ್ಲ್ಯಾನ್ ಚೇಂಜ್ ಮಾಡಿಬಿಡ್ತೀಯ ನೀನು, ನಿಮಗೆ ಸರ್ಪ್ರೈಸ್ ಇದೆ, ಸುಮ್ಮನೆ ಹೇಳಿದಷ್ಟು ಮಾಡು ಅಮರ್ಥ್ಯ ಎಂದಾಗ ಹೂನಗೆ ಬೀರಿದವನು, ಸರಿ ಅಪ್ಪ, ನೀವು ಹೇಳಿದಂತೆ ಆಗಲಿ, 2 ದಿನ ಯಾವ ಕೆಲಸ ಕೂಡ ಪೆಂಡಿಂಗ್ ಇರದೆ ಮುಗಿಸುತ್ತೀನಿ ಸರಿನಾ ಎಂದು ಗಾರ್ಡನ್ ಕಡೆ ಹೋಗುತ್ತಿದ್ದವನ ತಡೆದವರು, ಹೌದು ನಿನಗೇನೋ ಕೇಳಬೇಕಿತ್ತು ಅಮರ್ಥ್ಯ ಎಂದು ಶ್ರೀನಿವಾಸ್ ಅವರು ಕೇಳಿದಾಗ, ಹಾಂ ಅಪ್ಪಾಜಿ ಕೇಳಿ ಏನಾಯಿತು? ಇಲ್ಲ ಕಣೋ, ನಾನು 15 ದಿನಗಳಿಂದ ನೋಡ್ತಾ ಇದ್ದೀನಿ, ಒಬ್ಬನೇ ಓಡಾಡ್ತಿದ್ದೀಯಲ್ಲ, ಎಲ್ಲಿ ಆ ವಿನ್ನಿ ಜ್ಯೋತಿಷ್ಯ ಶಾಸ್ತ್ರಜ್ಞ, ಜೊತೆಗೆ ವಿನ್ನಿ ಜಿಗ್ರಿ ದೋಸ್ತ್ ಅಲ್ವಾ? ಸಾರಿ, ನಿನ್ನ ಹೆಂಡತಿ ಅಲ್ವಾ ಅವನು? ಹಾಂ ಅವನೇ ವಿನಾಯಕ್ ಶಾಸ್ತ್ರಿ, ಎಲ್ಲಿ ಅವನು ಕಾಣಿಸ್ತಾನೇ ಇಲ್ಲ,
ನಿನ್ನ ಜೊತೆಗೆ ಇರ್ತಾ ಇದ್ದ ಅಲ್ವಾ ಕುತೂಹಲದಿಂದ ಕೇಳಿದಾಗ, ಅಪ್ಪಾಜಿ ಅದು ಅವನು ಒರಿಸ್ಸಾದ ಪುರಿ ಜಗನ್ನಾಥ್ ದೇವಸ್ಥಾನಕ್ಕೆ ಹೋಗಿದ್ದಾನೆ, ನಾಳೆ ಮಧ್ಯಾಹ್ನ ಹೊತ್ತಿಗೆ ಬರ್ತಾನೆ ಎಂದು ಮುಗುಳು ನಗುತ್ತಾ ಹೇಳಿದಾಗ, ಸರಿ ಹೋಯಿತು, ಅದ್ಯಾವ ಮುಹೂರ್ತದಲ್ಲಿ ನಿಂಗೆ ಸಿಕ್ಕನೋ ಪುಣ್ಯಾತ್ಮ, ನಿನ್ನ ಒಂದು ಕ್ಷಣ ಕೂಡ ಬಿಟ್ಟಿರೋದೇ ಇಲ್ಲ ಅಂತಾನೆ. ಏನೇ ಆಗಲಿ ಹುಡುಗ ತುಂಬ ಒಳ್ಳೆಯವನು, ನಮ್ಮ ಮನೆಯವರ ಜಾತಕವನ್ನೆಲ್ಲ ಅದೆಷ್ಟು ಪರ್ಫೆಕ್ಟಾಗಿ ಬರೆದು ಕೊಟ್ಟಿದ್ದಾನೆ. ಒಳ್ಳೆಯ ಜ್ಯೋತಿಷಿ ಅವನು, ಅದರಲ್ಲೇ PhD ಮಾಡಿದ್ದಾನೆ, ನಾಳೆ ಬರೋಕೆ ಹೇಳು ಮನೆಗೆ ಎಂದಾಗ, ಅಯ್ಯೋ ಅಪ್ಪಾಜಿ ಹೇಳೋದೇನೂ ಬೇಕಿಲ್ಲ, ಫ್ಲೈಟ್ ಇಳಿದ ಕೂಡಲೇ ನೇರವಾಗಿ ಇಲ್ಲೇ ಬರ್ತಾನೆ ನೋಡಿ ಎಂದು ನಕ್ಕರೆ ಶ್ರೀನಿವಾಸ್ ಅವರು ಕೂಡ ನಗುತ್ತಾರೆ. ಸರಿ ಅಪ್ಪಾಜಿ ಮಲಗಿ, ಟೈಮ್ ಆಯಿತು, ನನಗೂ ನಿದ್ರೆ ಬರ್ತಾ ಇದೆ, ಬಾಯ್, ಗುಡ್ ನೈಟ್ ಎಲ್ಲರಿಗೂ ಎಂದು ಹೇಳಿ ಮೆಟ್ಟಿಲೇರಿ ತನ್ನ ರೂಮಿಗೆ ಬಂದಿದ್ದ ಅಮರ್ಥ್ಯ. ಭದ್ರವಾಗಿ ಡೋರ್ ಲಾಕ್ ಮಾಡಿ ತನ್ನ ಸೀಕ್ರೆಟ್ ಲಾಕರ್ನಿಂದ ತಾನು ತೆಗೆದಿಟ್ಟಿದ್ದ ಬ್ರೇಸ್ಲೆಟ್ ಹಿಡಿದು ಬೆಡ್ ಮೇಲೆ ಉರುಳಿದವನು ಆ ಚಂದದ ಬ್ರೇಸ್ಲೆಟ್ ತೊಟ್ಟಿದ್ದ ಕೈಗಳನ್ನು ನೆನೆಯುತ್ತಾ ಕಣ್ಣು ಮುಚ್ಚಿದವನ ಎದುರು ಆ ಬ್ರಾಸ್ಲೆಟ್ನ ಒಡತಿಯೇ ಹಾದು ಹೋಗಿದ್ದಳು. ಮತ್ತೆ ಮತ್ತೆ ಅವನ ಮನಸ್ಸು ಅವಳನ್ನು ನೋಡಬೇಕೆನ್ನುವ ಹಂಬಲ ವ್ಯಕ್ತಪಡಿಸುತ್ತಿದೆ. ಅಯ್ಯೋ ದೇವ, ಇದೇನಾಗ್ತಾ ಇದೆ ನನಗೆ? ಇದೊಂದು ಬ್ರಾಸ್ಲೆಟ್ ಇಟ್ಕೊಂಡು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ನನಗೇನಾದರೂ ಅವಳ ಮೇಲೆ ಪ್ರೀತಿ ಆಗಿದೆಯಾ? ಒಂದು ಗೊತ್ತಾಗ್ತಾ ಇಲ್ಲ. ನಾನು ಪ್ರೀತಿಸಿದರೂ ಅವಳು ನನ್ನನ್ನು ಪ್ರೀತಿಸಬೇಕಲ್ಲ. ಅವಳಿಗೆ ನಾನು ನೆನಪಾದರೂ ಇರ್ತೀನೋ ಇಲ್ವೋ? ಅವಳು ನನ್ನನ್ನು ಸರಿಯಾಗಿ ನೋಡಿಲ್ಲ ಕೂಡ. ಮುಖಕ್ಕೆ ಮಾಸ್ಕ್, ಗಾಗಲ್ ಹಾಕಿದ್ದೆ. ಹಾಗಿದ್ಮೇಲೆ ಅವಳು ನನ್ನ ಮತ್ತೆ ನೋಡಿದರೆ ಗುರುತಿಸ್ತಾಳ ಅಂತ ಹೇಗೆ ನಂಬೋದು? ಅವಳು ಕೂಡ ನನ್ನ ನೆನಪು ಮಾಡ್ಕೊಳ್ತಿರ್ಬೋದಾ ಎಂದು ಯೋಚಿಸುತ್ತಲೇ ಬ್ರೇಸ್ಲೆಟ್ ಹಿಡಿದು ಕಣ್ಣು ಮುಚ್ಚಿದವನಿಗೆ ನಿದ್ರಾದೇವಿ ಬಹುಬೇಗನೆ ಆವರಿಸಿದ್ದಳು. ಇಲ್ಲಿ ಆತಿಥ್ಯ ಪಟ್ಟಾಗಿ ನಿದ್ರೆಗೆ ಜಾರಿದ್ದರೆ ಸಾಹಿತ್ಯಾಳಿಗೆ ನಿದ್ರೆ ಹತ್ತಿರಕ್ಕೂ ಸುಳಿಯದು. ಸೂರುದಿಟ್ಟಿಸುತ್ತಾ ಮಲಗಿದ್ದವಳ ಮಸ್ತಿಷ್ಕದಲ್ಲಿ ತನ್ನೊಂದಿಗೆ ಹಿತವಾಗಿ ಜಗಳವಾಡಿದ ಅಮರ್ಥ್ಯ ನೆನಪಾಗಿದ್ದ. ಸಂಪೂರ್ಣವಾಗಿ ಅವನನ್ನು ನೋಡದೆ ಹೋದರೂ ಅವನಲ್ಲಿರುವ ಒಂದು ಸೆಳೆತ ಅವಳನ್ನು ಎಲ್ಲಿಲ್ಲದಂತೆ ಆಕರ್ಷಿಸಿತ್ತು. ಹೌದು, ಈ ಮಿಸ್ಟರ್ ಶ್ರೀಮಂತ ಮತ್ತೆ ಯಾವಾಗ ಸಿಗ್ತಾನೋ, ಸರಿಯಾಗಿ ನೋಡಬೇಕು ಅನ್ನಿಸ್ತಾ ಇದೆಯಲ್ಲ ಎಂದವಳು ತನ್ನ ಬ್ಯಾಗ್ನಲ್ಲಿ ಇಟ್ಟಿದ್ದ ಟೈಪಿನ್ ತೆಗೆದು ಕೈಯಲ್ಲಿ ಹಿಡಿದು ಮತ್ತೆ ಮತ್ತೆ ಅವನನ್ನು ನೆನೆಯುತ್ತಾ ನಿದ್ರೆಗೆ ಜಾರುತ್ತಾಳೆ. ಬೆಳಗ್ಗೆ ಬೇಗ ಎದ್ದು ಆತಿಥ್ಯ ಮನೆ ಕೆಲಸ ಮಾಡಿಕೊಂಡು ನಂತರ ಸಾಹಿತ್ಯಳನ್ನು ಎಚ್ಚರಿಸಿದಾಗ ಸಮಯ ಅದಾಗಲೇ 8:30. ಸಹಿ, ಎದ್ದೇಳು, ಕಾಲೇಜ್ಗೆ ಟೈಮ್ ಆಯಿತು, ಇವತ್ತು ಕ್ಲಾಸ್ ಬೇಗ ಇದೆ, ಹೋಗಬೇಕು, ಎದ್ದೇಳು ಎಂದು ಎಬ್ಬಿಸಿದರೆ ರಾತ್ರಿ ತಡವಾಗಿ ಮಲಗಿದ್ದ ಸಾಹಿತ್ಯ ಒಂದು ಇಂಚು ಅಲುಗಾಡಲು ರೆಡಿಯಿಲ್ಲ. ಅಯ್ಯೋ, ಈ ಕುಂಭಕರ್ಣಿನ ಹೇಗಪ್ಪ ಎಬ್ಬಿಸೋದು ಎಂದು ಯೋಚಿಸಿದವ ತಲೆಗೆ ಒಂದು ಉಪಾಯ ಹೊಳೆದಿತ್ತು. ಬೇಗ ಬೇಗ ಕೆಳಗೆ ಹೋದ ಆತಿಥ್ಯ ಒಂದು ಸ್ಟ್ರಾಂಗ್ ಕಾಫಿ ಮಾಡಿ ಮೇಲೆ ತಂದವಳು ಅವಳ ಮೂಗಿನ ಸನೆಯ ಹಿಡಿದಾಗ ಕಾಫಿಯ ಘಮ ಮೂಗಿಗೆ ಬಡಿಯುತ್ತಿದ್ದ ಹಾಗೆ ಪಟ್ಟನೆ ಕಣ್ಣು ಬಿಟ್ಟವಳು, ಆಹಾ ಎಂಥ ಒಳ್ಳೆ ಕಾಫಿ, ಸೂಪರ್ ಎನ್ನುತ್ತಲೇ ಎದ್ದವಳು ಮೊದಲು ಅಮೃತದಂಥ ಕಾಫಿಯ ಸ್ವಾದ ಹೀರುತ್ತಾ ಕುಡಿದು, ಆಹಾ ಲವ್ ಯು ಕಣೆ ಜಾನ್ಸನ್ಸ್ ಬೇಬಿ, ಮೈಂಡ್ ಫ್ರೆಶ್ ಆಯಿತು, ಇರು ಬೇಗ ರೆಡಿಯಾಗಿ ಬಿಡ್ತೀನಿ ಎಂದವಳು ಸ್ನಾನ ಮಾಡಲು ಹೋಗುತ್ತಾಳೆ. ಬೇಗ ಬೇಗ ಸ್ನಾನ ಮಾಡಿ ಬಂದು ರೆಡಿಯಾಗಿ ಕೆಳಗೆ ಬಂದವಳು ಅದಾಗಲೇ ಸಮಯವಾಗಿದ್ದ ಕಾರಣ ಇಬ್ಬರು ತಿಂಡಿ ಸಹ ತಿನ್ನದೆ ಕಾಲೇಜ್ ಹೊರಡುತ್ತಾರೆ. ಸ್ಪೀಡಾಗಿ ಕಾರ್ ಚಲಾಯಿಸಿದ ಹೆಣ್ಣು ಕೆಲವೇ ನಿಮಿಷದಲ್ಲಿ ಕಾಲೇಜ್ ಬಂದು ತಲುಪಿದ್ದರು. ಇಬ್ಬರೂ ತಮ್ಮ ತಮ್ಮ ಕ್ಲಾಸ್ ಎಂಟರ್ ಆಗಿದ್ದರು. ಅಮರ್ಥ್ಯ ಕೂಡ ಬೇಗ ಎದ್ದವನು ಅದಾಗಲೇ ಫಾರಿನ್ ಕ್ಲೈಂಟ್ಸ್ ಜೊತೆಗೆ ಮೀಟಿಂಗ್ ಫಿಕ್ಸ್ ಆಗಿದ್ದ ಕಾರಣ ಆಫೀಸ್ಗೆ ಬಂದಿದ್ದ. CEO ಕ್ಯಾಬಿನ್ಗೆ ಬಂದ ರವಿಕುಮಾರ್, ಸರ್ ಮೀಟಿಂಗ್ಗೆ ಎಲ್ಲ ಅರೇಂಜ್ ಆಗಿದೆ, ನೀವು ಬಂದರೆ ಸ್ಟಾರ್ಟ್ ಮಾಡ್ಬೋದು ಎಂದಾಗ, ಓಕೆ ವೇಟ್ ಫಾರ್ 10 minutes, ಐ ಆಮ್ ಕಮಿಂಗ್ ಎಂದು ಅಮರ್ಥ್ಯ, ರವಿಕುಮಾರ್ ವಾಚ್ಮ್ಯಾನ್ ಅಂಕಲ್ ಇದ್ದಾರಲ್ಲ ಅವರೇ ಸಿದ್ದಪ್ಪ ಅಂತ, ಅವರನ್ನು ಸ್ವಲ್ಪ ಕ್ಯಾಬಿನ್ಗೆ ಬರಲು ಹೇಳ್ತೀರಾ ಎಂದಾಗ ಆಶ್ಚರ್ಯದಲ್ಲಿ ಅಮರ್ಥ್ಯನನ್ನು ನೋಡುವ ರವಿಕುಮಾರ್ ಏನೊಂದು ಹೇಳದೆ ಅಲ್ಲಿಂದ ಆಚೆ ನಡೆಯುತ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿಗೆ ಸಿದ್ದಪ್ಪ ಅನ್ನೋ ಸೆಕ್ಯೂರಿಟಿನ ಸರ್ ಕ್ಯಾಬಿನ್ಗೆ ಕಳಿಸಿ, ಸರ್ ಕರೀತಾ ಇದ್ದಾರೆ ಎಂದಾಗ, ಸರಿ ಸರ್ ಎಂದ ಆ ವ್ಯಕ್ತಿ ಕೆಳಗೆ ಹೋದವನೇ ಬೇಸರದಲ್ಲಿ ನಿಂತಿದ್ದ ಸಿದ್ದಪ್ಪ ಸುಮಾರು 62 ವಯಸ್ಸಿನ ವ್ಯಕ್ತಿ. ಅವರ ಬಳಿ ಬಂದ ಆ ವ್ಯಕ್ತಿ, ಏಯ್ ಸಿದ್ದಪ್ಪ, ಅಲ್ಲಿ ಅಮರ್ಥ್ಯ ಸರ್ ಕರೀತಾ ಇದ್ದಾರೆ, ಅವರ ಕ್ಯಾಬಿನ್ಗೆ ಹೋಗಬೇಕಂತೆ, ಬೇಗ ಹೋಗು ಎಂದು ಗರ್ವದಲ್ಲಿ ನುಡಿದ ಅಲ್ಲಿಯ ವರ್ಕರ್ ಒಬ್ಬ ಅವರ ವಯಸ್ಸಿಗೂ ಮರ್ಯಾದೆ ಕೊಡದೆ ಏಕವಚನದಲ್ಲಿ ಮಾತಾಡಿ ಅಲ್ಲಿಂದ ಹೋಗಿಬಿಡುತ್ತಾನೆ. ಆದರೆ ಮೊದಲೇ ತಲೆಯಲ್ಲಿ ಸಾವಿರಾರು ಟೆನ್ಷನ್ ತುಂಬಿಕೊಂಡು ಯೋಚನೆಯಲ್ಲಿ ಬೇಸರ ಮುಖ ಮಾಡಿ ನಿಂತಿದ್ದವರು ಇಷ್ಟು ದೊಡ್ಡ ಒಡೆಯರ್ ಸಾಮ್ರಾಜ್ಯದ CEO ತನ್ನನ್ನು ಕರೀತಾ ಇದ್ದಾರೆ, ಯಾಕಿರಬಹುದು? ನನ್ನಿಂದ ಏನಾದರೂ ತಪ್ಪಾಗಿದೆಯಾ?
ದಯವಿಟ್ಟು ಕ್ಷಮಿಸಿಬಿಡಿ ಸರ್, ಕೆಲಸದಿಂದ ಮಾತ್ರ ತೆಗಿಬೇಡಿ, ನನ್ನ ಮನೆ ನಡೆಯೋದೇ ಈ ಕೆಲಸದಿಂದ ಎಂದು ಕೈ ಮುಗಿದು ಕಣ್ಣೀರು ಹಾಕುತ್ತಾ ನಿಂತಿದ್ದ ಸಿದ್ದಪ್ಪ ಅವರ ವೇದನೆ ಕಂಡು ತನ್ನ ಚೇರ್ ಬಿಟ್ಟು ಎದ್ದು ಅವರ ಸನಿಹ ಬಂದ ಅಮರ್ಥ್ಯ, ಅಯ್ಯೋ ಅಂಕಲ್, ನಿಮಗೆ ಬೈಯೋಕೆ ಕರೆದಿಲ್ಲ ನಾನು. ನಿಮ್ಮ ಬಗ್ಗೆ ನಾನು ತಿಳ್ಕೊಂಡ ಪ್ರಕಾರ ನಿಮ್ಮ ಮಗಳ ಮದುವೆಗೆ ಅಂತ ಹಣಕ್ಕೆ ಎಲ್ಲ ಕಡೆ ವಿಚಾರಿಸ್ತಾ ಇದ್ದೀರಾ. ಎಲ್ಲಿಯೂ ಹಣ ಸಿಗದ ಕಾರಣ ಟೆನ್ಷನ್ ಮಾಡಿಕೊಂಡು ನಿಮ್ಮ ಆರೋಗ್ಯ ಕೂಡ ಹದಗೆಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರಿ ಅಂತ ಗೊತ್ತಾಯಿತು. ಟೆನ್ಷನ್ ಮಾಡ್ಕೊಳ್ಬೇಡಿ ಅಂಕಲ್, ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಒಂದು ಮಾತು ಕೂಡ ನನಗೆ ಹೇಳಬೇಕು, ಇಲ್ಲ ಯಾರಿಗಾದರೂ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ? ನಾನು ಕೂಡ ನಿಮ್ಮ ಮಗನ ಹಾಗೆ ತಾನೆ ಎಂದವನು ಟೇಬಲ್ ಮೇಲೆ ಇದ್ದ 3 ಲಕ್ಷ ರೂಪಾಯಿ ಚೆಕ್ ಎತ್ತಿ ಸಿದ್ದಪ್ಪ ಅವರ ಕೈಗೆ ಇಟ್ಟು, ಅಂಕಲ್, ಇದರಲ್ಲಿ 3 ಲಕ್ಷ ಮೊತ್ತ ಇದೆ. ಇದರಲ್ಲಿ ನಿಮ್ಮ ಮಗಳ ಮದುವೆ ಮಾಡಿ ನಿಮ್ಮ ಹೆಲ್ತ್ ಕೂಡ ಸರಿಯಾಗಿ ನೋಡ್ಕೊಳ್ಳಿ, ಒಳ್ಳೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ, ಯಾವುದೇ ಟೆನ್ಷನ್ ಬೇಡ. ಈ ದುಡ್ಡನ್ನು ನಾನು ಸಾಲ ಅಂತ ಕೊಡ್ತಾ ಇಲ್ಲ, ಬದಲಿಗೆ ನನ್ನ ತಂಗಿ ಮದುವೆ ಅಂತ ಕೊಡ್ತಾ ಇರೋದು, ತಗೊಳ್ಳಿ ಎಂದಾಗ ಸಿದ್ದಪ್ಪ ಅವರಿಗೆ ಆಶ್ಚರ್ಯದಲ್ಲಿ ಕಣ್ಣೀರು ಬರುತ್ತಿದೆ. ಒಡೆಯರ್ ಕಾರ್ಪೊರೇಷನ್ನ ಮಾಲೀಕ, ಕೋಟ್ಯಾಧಿಪತಿ, ಜೊತೆಗೆ ತನಗಿಂತ ಎಷ್ಟೋ ವರ್ಷ ಚಿಕ್ಕವನು. ಅವನನ್ನು ನೋಡಲು ತಿಂಗಳಾನುಗಂಟಲೆ ಕಾಯಬೇಕು. ಸಾಮಾನ್ಯ ಜನರ ಸಂಪರ್ಕವೇ ಇಲ್ಲದ ಇವರು ಅದು ಹೇಗೆ ನನ್ನ ಬಗ್ಗೆ ಇದನ್ನೆಲ್ಲ ತಿಳ್ಕೊಂಡು ನಾನು ಕೇಳದೆಯೇ ಸಹಾಯ ಮಾಡ್ತಾ ಇದ್ದಾರೆ? ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಇಷ್ಟು ಸರಳವಾಗಿ ಇರಲು ಸಾಧ್ಯವೇ? ಅದು ಕೂಡ ಸಾಮಾನ್ಯ ಜನರ, ಅದರಲ್ಲೂ ಒಬ್ಬ ಸೆಕ್ಯೂರಿಟಿ ಕೆಲಸದವನ ಕಷ್ಟ ಅರಿತು ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಅದೆಂಥ ವ್ಯಕ್ತಿತ್ವ ಇವರದು ಎಂದವರು ಅಮರ್ಥ್ಯನ ಕಾಲಿಗೆ ಬೀಳಲು ಹೋದರೆ ತಕ್ಷಣ ಅವರನ್ನು ತಡೆದ ಅಮರ್ಥ್ಯ, ಅಯ್ಯೋ ಅಂಕಲ್, ನೀವು ನನಗಿಂತ ಎಷ್ಟೋ ವರ್ಷ ದೊಡ್ಡವರು, ನನಗೆ ನಿಮ್ಮ ಆಶೀರ್ವಾದ ಇದ್ದರೆ ಸಾಕು. ಈ ರೀತಿ ಕಾಲಿಗೆಲ್ಲ ಬೀಳುವುದು ನನಗೆ ಶ್ರೇಯಸ್ಸಲ್ಲ ಅಂಕಲ್. ಏನು ಚಿಂತೆ ಮಾಡಬೇಡಿ, ಹೊರಡಿ. ಇನ್ನೂ ಹಣ ಬೇಕಾದರೆ ಹೇಳಿ ಕಳಿಸಿ ಕೊಡ್ತೀನಿ. ನನಗೆ ಮೀಟಿಂಗ್ಗೆ ಟೈಮ್ ಆಗ್ತಾ ಇದೆ ಅಂಕಲ್, ಹೊರಡಬೇಕು ಎಂದು ನಗುತ್ತಾ ನುಡಿದವನ ನೋಡಿ ಆನಂದ ಬಾಷ್ಪ ಸುರಿಸುತ್ತಾ, ನಿಮ್ಮ ಜೀವನದಲ್ಲಿ ಇನ್ನೂ ದೊಡ್ಡ ದೊಡ್ಡ ಯಶಸ್ಸು ಕಾಣಲಿ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರಲಿ. ತುಂಬ ಧನ್ಯವಾದಗಳು ಸರ್, ಅದೆಂಥ ವ್ಯಕ್ತಿತ್ವ ನಿಮ್ಮದು. ಬರ್ತೀನಿ ಸರ್, ಬರ್ತೀನಿ ಎಂದು ಕೈ ಮುಗಿದು ಅಲ್ಲಿಂದ ಹೋದ ಸಿದ್ದಪ್ಪ ಅವರ ಮನದಲ್ಲಿ ಅಮರ್ಥನಿಗೆ ಸಾಕಷ್ಟು ಹರಸಿ ಹಾರೈಸಿಯೇ ಹೋಗಿದ್ದರು. ಅವರು ಖುಷಿಯಲ್ಲಿ ಹೋದದ್ದು ನೋಡಿ ಮುಗುಳು ನಕ್ಕ ಅಮರ್ಥ್ಯ, ನಾನು ಇಷ್ಟು ದೊಡ್ಡ ಇಂಡಸ್ಟ್ರಿನ ಮಾಲೀಕನಾಗಿದ್ದೀನಿ ಅಂತ ಯಾರ ಕಡೆಯೂ ಗಮನ ಹರಿಸಲು ಸಾಧ್ಯವೇ ಇಲ್ಲ ಅಂತ ಯೋಚನೆ ಮಾಡಿದ್ರಾ? ನೆವರ್. ಇಲ್ಲಿ ಗಾರ್ಡನ್ ವರ್ಕರ್, ಹೌಸ್ ಕೀಪಿಂಗ್, ನ್ಯೂಸ್ ಪೇಪರ್ ಹಾಕುವವನಿಂದ ಹಿಡಿದು ಮ್ಯಾನೇಜರ್ವರೆಗೂ ಪ್ರತಿಯೊಬ್ಬರ ಮೇಲೂ ನನ್ನ ಗಮನ ಇದ್ದೇ ಇದೆ. ಅದೇ ತಾನೇ ಈ ಅಮರ್ಥ್ಯನ ಸ್ಪೆಷಾಲಿಟಿ ಎಂದವನು ನಗುತ್ತಾ ಮೀಟಿಂಗ್ ಹಾಲ್ಗೆ ಹೊರಡುತ್ತಾನೆ. ಕಥೆ ಮುಂದುವರಿಯುವುದು. ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ನನ್ನ ಎಲ್ಲ ನೋಟಿಫಿಕೇಷನ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.